ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಇಂಡೋ-ನಾಮ್ ಸೈಂಟಿಫಿಕ್ ಸಮ್ಮಿಟ್ ಫೆಲೋಶಿಪ್ 2026 2026ಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ತನ್ನ ವೈಜ್ಞಾನಿಕ ಚಟುವಟಿಕೆಗಳನ್ನು ಭಾರತದ ವ್ಯಾಪಿ ಮೀರಿ ವಿದೇಶಗಳಿಗೂ ವಿಸ್ತರಿಸಿದೆ. ವಿಯೆಟ್ನಾಂ ದೇಶದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಇಂಡೋ-ನಾಮ್ ಸೈಂಟಿಫಿಕ್ ಸಮ್ಮಿಟ್ ಫೆಲೋಶಿಪ್ 2026 ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಭಾಗವಾಗಿ ಇತ್ತೀಚೆಗೆ ಫೆಲೋಶಿಪ್ ಅನ್ನು ವಿದ್ಯುಕ್ತವಾಗಿ 17ರಂದು ಚಾಲನೆ ನೀಡಲಾಯಿತು. ಈ ವೈಜ್ಞಾನಿಕ ಸಮ್ಮೇಳನವು ವಿಯೆಟ್ನಾಂ ಮತ್ತು ಭಾರತ ದೇಶಗಳ ನಡುವೆ ವೈಜ್ಞಾನಿಕ ವಿನಿಮಯ ಕಾರ್ಯಕ್ರಮಗಳನ್ನು ನಡೆಸಲಿದೆ. ವಿಯೆಟ್ನಾಂ ದೇಶಕ್ಕೆ ತೆರಳುವ ಮುನ್ನ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಗುರುಮಿಟ್ಕಲ್ ಮುರುಘಾ ಮಠದ ಪೂಜ್ಯ ಶ್ರೀ ಶಾಂತವೀರ ಮುರುಘಾ ರಾಜೇಂದ್ರ ಸ್ವಾಮೀಜಿಗಳು ಹಾಗೆಯೇ ಬೇಲೂರಿನ ಪೂಜ್ಯ ಶ್ರೀ ಶಿವ ಬಸವ ಸ್ವಾಮೀಜಿಯವರು ಚಾಲನೆಯನ್ನ ನೀಡಿದರು. ಕರ್ನಾಟಕ ವಿಜ್ಞಾನ ಮತ್ತು ಸಂಶೋಧನಾ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಚ್ ರಾಜಾಸಾಹೇಬ್ರವರು ಮಾತನಾಡಿ, ದೇಶದ ಗಡಿ ದಾಟಿ ವಿಯೆಟ್ನಾಂ ದೇಶದಲ್ಲಿ ವಿಜ್ಞಾನದ ಕಂಪನ್ನು ಪಸರಿಸುತ್ತಿರುವ ಎಲ್ಲ ಪ್ರತಿನಿಧಿಗಳಿಗೂ ಶುಭವಾಗಲಿ ಎಂದು ಹಾರೈಸಿದರು. ಇವತ್ತಿನ ದಿನ ಬಹಳ ಮಹತ್ತರವಾದ ಒಂದು ಕಾರ್ಯಕ್ರಮ ಮತ್ತು ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 70 ಜನ ಕರ್ನಾಟಕದಿಂದ ವಿಯೆಟ್ನಾಂಗೆ ಒಂದು ಕಾನ್ಫರೆನ್ಸ್ ಶೃಂಗಸಭೆಯನ್ನು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶೃಂಗಸಭೆ. ಅಲ್ಲಿ ಭಾರತದ ಅಂಬಾಸಡರ್ ಮತ್ತು ವಿಯೆಟ್ನಾಮಿನ ಅಂಬಾಸಡರ್ಗಳು ಸಹ ನಮ್ಮ ಭಾರತದ ನಾಗರಿಕರನ್ನು ನಟರಾಜ್ ಅವ್ರ ಲೀಡರ್ಶಿಪ್ನಲ್ಲಿ ಏನು ಹೋಗ್ತಾ ಇದ್ದಾರೆ ಅವರು ಭೇಟಿ ಆಗ್ತಾರೆ. ವಿಯೆಟ್ನಾಂನಲ್ಲಿರುವಂತಹ ಈಗಿನ ವಿಜ್ಞಾನದ ಪ್ರಗತಿ, ಅಲ್ಲಿನ ಜನಜೀವನ ಮತ್ತು ಅವರ ಜೀವನ ಕ್ರಮ, ಆ ದೇಶದಲ್ಲಿ ಆಗಿರುವಂತಹ ವೈಜ್ಞಾನಿಕ ಸಾಧನೆಗಳು, ಈ ಎಲ್ಲ ವಿಷಯಗಳನ್ನು ನೋಡಿಕೊಂಡು ಈ ಸುಮಾರು 70 ಜನ ಪ್ರವಾಸಿಗರು ವೈಜ್ಞಾನಿಕ ಪ್ರವಾಸಿಗರು ಅಂತೇಳಿ ಇವರು ಹೋಗಿ ಬರ್ತಾ ಇದ್ದಾರೆ. ಅದರಿಂದ ನಾನು ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವತಿಯಿಂದ ಶುಭವನ್ನು ಹಾರೈಸುತ್ತೇನೆ. ಕರ್ನಾಟಕ ರಾಜ್ಯವು ವೈಜ್ಞಾನಿಕ ಮನೋಭಾವ ಮೂಡಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ರಾಜ್ಯದಲ್ಲಿ ಮೂಢನಂಬಿಕೆಗಳ ನಿವಾರಣೆಗೆ ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವಿಜ್ಞಾನ ಪ್ರಸರಣಕ್ಕೆ ಅಪಾರ ಶ್ರಮಿಸುತ್ತಿದೆ. ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ವೈಚಾರಿಕ ಚಿಂತನೆ, ಪ್ರಶ್ನಿಸುವ ಮನೋಭಾವ ಮತ್ತು ಪ್ರಯೋಗಾತ್ಮಕ ಗುಣ ಬೆಳೆಸಿಕೊಳ್ಳುವುದು ಮುಖ್ಯ. ಅದೇ ನಮ್ಮ ಧ್ಯೇಯವೂ ಆಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಅಧ್ಯಕ್ಷ ಹುಲಿಕಲ್ ನಟರಾಜುರವರು ಮಾತನಾಡಿ, ಇಂಡೋ-ನಾಮ್ ಸೈಂಟಿಫಿಕ್ ಸಮ್ಮಿಟ್ ಫೆಲೋಶಿಪ್ 2026ರ ಮೂಲಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಾಗರೋತ್ತರ ತನ್ನ ಕಾರ್ಯವ್ಯಾಪ್ತಿ ವಿಸ್ತರಿಸುತ್ತಿದೆ. ಈ ಫೆಲೋಶಿಪ್ಪನ್ನು ವಿಜ್ಞಾನ ಪ್ರಸರಣಕ್ಕೆ ಶ್ರಮಿಸಿದ ಹಲವು ಗಣ್ಯರಿಗೆ ಪ್ರದಾನ ಮಾಡಲಾಗುತ್ತಿದೆ. ವಿಯೆಟ್ನಾಂ ಹಾಗೂ ಭಾರತದ ಸಹಯೋಗದಲ್ಲಿ ನಡೆಯುತ್ತಿರುವ ಮೊದಲ ವೈಜ್ಞಾನಿಕ ಕಾರ್ಯಕ್ರಮ ಇದಾಗಿದೆ. ನಾವು ಮತ್ತಷ್ಟು ದೇಶಗಳಿಗೆ ನಮ್ಮ ಕಾರ್ಯವ್ಯಾಪ್ತಿ ವಿಸ್ತರಿಸುತ್ತಿದ್ದೇವೆ ಎಂದು ಅವರು ಸಂತೋಷವನ್ನು ವ್ಯಕ್ತಪಡಿಸಿಕೊಂಡರು. ಕೇವಲ ಒಂದು 5 ವರ್ಷದಲ್ಲಿ ಪರಿಷತ್ತು ಈ ಮಟ್ಟಕ್ಕೆ ಇರುತ್ತೆ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಹಗಲಿರುಳೆಲ್ಲದೆ ದುಡಿತಾ ಇದ್ದಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯ ಹಾಗೂ ದೇಶದಲ್ಲಿ ವೈಜ್ಞಾನಿಕ ಸಮ್ಮೇಳನಗಳು, ಸಂವಾದಗಳು, ಪ್ರಾತ್ಯಕ್ಷಿಕೆಗಳ ಮೂಲಕ ವಿಜ್ಞಾನವನ್ನು ಪ್ರಸಾರದಲ್ಲಿ ಸಕ್ರಿಯವಾಗಿದೆ. ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ವೈಜ್ಞಾನಿಕ ಮನೋಭಾವ ಬೆಳೆಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಈ ಕಾರ್ಯಕ್ರಮವು ಸಂಸ್ಥೆಯು ನಡೆಯುತ್ತಿರುವ ದಾರಿಯಲ್ಲಿ ಮತ್ತೊಂದು ಮೈಲಿಗಲ್ಲಾಗಿದೆ ಎಂದರು. ಇಂದು ನಮ್ಮ ಸಮಾಜ ಕೇವಲ ತಂತ್ರಜ್ಞಾನದ ಬಳಕೆಯಲ್ಲಿ ಮುಳುಗಿದೆಯೇ ಹೊರತು ನಿಜವಾದ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವಲ್ಲಿ ಹಿಂದುಳಿಯುತ್ತಿದೆ. ಕೇವಲ ಮೊಬೈಲ್, ಕಂಪ್ಯೂಟರ್ ಬಳಸಿದ ತಕ್ಷಣ ಯಾರೂ ವೈಜ್ಞಾನಿಕರಾಗುವುದಿಲ್ಲ. ನಮ್ಮ ಸುತ್ತಮುತ್ತಲಿನ ಮೂಢನಂಬಿಕೆಗಳು, ಕಂದಾಚಾರಗಳು ಮತ್ತು ಅವೈಜ್ಞಾನಿಕ ಆಚರಣೆಗಳನ್ನು ಪ್ರಶ್ನಿಸುವ ಮನಸ್ಸು ನಮಗಿದ್ದಾಗ ಮಾತ್ರ ನಾವು ಪ್ರಗತಿ ಹೊಂದಲು ಸಾಧ್ಯ. ಈ ಫೆಲೋಶಿಪ್ ಕೇವಲ ಒಂದು ಪ್ರಶಸ್ತಿಯಲ್ಲ, ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು
ಸಂಶೋಧಕರಿಗೆ ನೀಡುತ್ತಿರುವ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ಈ ಫೆಲೋಶಿಪ್ ಪಡೆಯುವವರು ಕೇವಲ ಪ್ರಯೋಗಾಲಯಗಳಿಗೆ ಸೀಮಿತವಾಗದೆ ತಳಮಟ್ಟದ ಜನರಲ್ಲಿ ವೈಚಾರಿಕತೆಯನ್ನು ಬಿತ್ತಲು ಶ್ರಮಿಸಬೇಕು ಎಂದರು. ಮೂಢನಂಬಿಕೆ ಮುಕ್ತ ವೈಚಾರಿಕ ಕರ್ನಾಟಕವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಈ ಹೆಜ್ಜೆ ಮೈಲಿಗಲ್ಲಾಗಲಿ ಎಂದು ಆಶಿಸುತ್ತಾ ಆಯ್ಕೆಯಾದ ಎಲ್ಲ ಸಾಧಕರಿಗೂ ಪೂರ್ವಕ ಅಭಿನಂದನೆಗಳು ಎಂದು ಮಹಾಪೋಷಕರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಎಸ್ ಕಿರಣ್ ಕುಮಾರ್ ರವರು ಹೇಳಿದರು. ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಸೋಮಶೇಖರ್ ಅವರು, ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ರಾಜು ಚಂದ್ರಶೇಖರ್ ಅವರು, ದಿನೇಶ್ ಕುಮಾರ್ ಜೈನ್ ರವರು, ಗುಂಡಪ್ಪ ಕಲಬುರಗಿ, SM ಸುರೇಶ್ ರವರು, ವಿಶ್ವಾರಾಧ್ಯ ಸತ್ಯಂಪೇಟೆ, ಅಜೀಂ ಅಹಮದ್ ಶಾನಾ ಅವರು ಸೇರಿದಂತೆ ಇನ್ನೂ ಹಲವು ಗಣ್ಯರು ಅತಿಥಿಗಳಾಗಿ ಆಗಮಿಸಿದ್ದರು.